ಇವತ್ತಂತೂ ತುಂಬಾನೇ ಬೇಜಾರಾಗೋಯ್ತು ಮನ್ಸಿಗೆ. ಚೂರೇ ಚೂರು ಖುಷಿನೂ ಆಯ್ತು. ಯಾಕೆ ಯಾಕೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಷ್ಟು ಬೇಗ 4 ದಿನ ಹಾಗೆ ಹೋಯ್ತಲ್ಲಪ್ಪ ಅಂತ ಅಂದ್ಕೊಂಡೆ. ನನಗೆಲ್ಲ ಫ್ಯಾಮಿಲಿ ಜೊತೆ ಟ್ರಿಪ್ ಬಂದಂಗಿತ್ತೇ ಹೊರತು ಡ್ಯೂಟಿಗೆ ಬಂದಿರೋ ಥರ ಅನ್ನಿಸ್ಲೇ ಇಲ್ಲ ಒಂದಿನಾನು. ನನಗೆ ಅಂತಲ್ಲ, ನಮ್ಮೆಲ್ಲ ಡ್ರೈವರ್ಗಳಿಗೂ ಅಷ್ಟೇ. ಬಂದಿರೋ ಕಸ್ಟಮರು ನಗ್ನಗ್ತಾ ಪ್ರೀತಿಯಿಂದ 2 ಮಾತಾಡ್ಬಿಟ್ರೆ ಸಾಕು, ಎಷ್ಟೇ ವರ್ಷ ಆದ್ರೂ ಕಸ್ಟಮರ್ಸ್ನ ಮರ್ಯಾದೆ ಇಲ್ಲ. ಬೇಜಾರಿನ ವಿಷಯ ಏನಪ್ಪ ಅಂದರೆ, ಇವತ್ತು ಲಾಸ್ಟ್ ಡೇ ವೈಜಾಗು. ಶಾಪ್ ವಿಸಿಟ್ ಮಾಡಿಬಿಟ್ಟು ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕು. ಏರ್ಪೋರ್ಟ್ ರೀಚ್ ಆದ್ವಿ. ನಮ್ಮ ಮೇಡಮ್ ಏನೋ ಹೇಳ್ತಾರೆ ಕೇಳಿ. ಮೇಡಮ್ ಹೋಗುವಾಗ ತಿರುಗಿ ನನ್ನ ಹೆಸರು ಹೇಳಿ ಬಾಯ್ ಮಾಡಿದಕ್ಕೆ ಮನ್ಸೆಲ್ಲ ಒಂಥರ ಲಕ್ ಲಕ್ ಲಕ ಅಂತ ಅಂದ್ಬಿಡ್ತು. ಬಾಯ್ ಅಂದಿದ್ದಕ್ಕೆ ಖುಷಿ ಆಯ್ತು ಅಂದೆ ಅಷ್ಟೇ ಅಜ್ಜಿ. ಇಂಡಿಯಾದಲ್ಲಿರೋ ಎಲ್ಲ ರಾಯಲ್ ಓಕ್ ಶೋರೂಮ್ಗಳಿಗೂ ಮೇಡಮ್ ಅವರೇ ಹೆಡ್ಡು. ವೈಜಾಗ್ ಬಿಟ್ಟು ಹೋಗ್ತಿದ್ದೀವಿ ಅನ್ನೋ ಬೇಜಾರು ಒಂದು ಕಡೆ ಇದ್ರೆ, ಬೆಂಗಳೂರು ಬರ್ತಿದ್ದೀವಿ ಅನ್ನೋ ಖುಷಿ ಒಂದು ಕಡೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ರಿಟರ್ನಲ್ಲಿ ನಾವು ಅನ್ನವರಂ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀವಿ ಅಂತ. ಸ್ವಾಮಿಗಳ ಪಾದ ಇದೇನೆ. ಇಲ್ಲಿ ಬೆರಳಲ್ಲಿ ಏನೋ ಬರೀತಿದ್ದೀರಾ ಏನೋ ಅಂತ ಕೇಳಿದೆ. ಗಂಡ ಮತ್ತು ಹೆಂಡತಿ ಹೆಸರು ಇಲ್ಲಿ ಬರೆದ್ರೆ ದಾಂಪತ್ಯ ಜೀವನದಲ್ಲಿ ಏನೂ ಸಮಸ್ಯೆ ಇರೋದಿಲ್ಲ ಅಂದರು. ಹಾಗೆ ನಮ್ಗೆ ಇಷ್ಟ ಇರೋರ ಹೆಸರು ಬರೀಬೋದು ಅಂತ ಹೇಳಿದ್ರು. ನಾನೊಂದು ಇಷ್ಟೇ ತೆಗೆದು ಬರೆದ್ಬಿಟ್ಟೆ. ದರ್ಶನಕ್ಕೆ ಹೋಗೋಣ ಅಂತ ಹಿಂದೆ ತಿರುಗಿ ನೋಡಿದ್ರೆ ಪಲ್ಲಕ್ಕಿಯಲ್ಲಿ ದೇವ್ರನ್ನ ಕರ್ಕೊಂಡು ಬಂದಿದ್ರು. ತುಂಬ ಹತ್ತಿರದಿಂದ ದೇವ್ರನ್ನ ನೋಡಿದೆ. ತುಂಬಾನೇ ಖುಷಿ ಆಗೋಯ್ತು ದೇವ್ರನ್ನ ಇಷ್ಟು ಹತ್ತಿರದಿಂದ ನೋಡಿದ್ದಕ್ಕೆ. ನಮ್ಮ ಜೊತೆ ಬಂದಿರೋರನ್ನ ರಾಜಮಂಡ್ರಿಯಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾವು ಇಲ್ಲಿಂದ ಹೊರಡೋಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ನೈಟ್ ಎಲ್ಲಾದರೂ ಒಳ್ಳೆ ಜಾಗ ನೋಡಿ ಮಲ್ಗಾನ ಅಂದ್ಬಿಟ್ಟು 2:30 ಈ ಪೆಟ್ರೋಲ್ ಪಂಪ್ ಹತ್ರ ಬಂದು ಅಣ್ಣಂಗೆ ಕೇಳಿದೆ, ಅಣ್ಣ ಸ್ವಲ್ಪ ಹೊತ್ತು ಮಲ್ಕೊಳ್ಳ ಅಂತ. ಅಣ್ಣನೂ ಮಲ್ಕೊಳ್ಳಿ ಅಂತ ಹೇಳಿದ್ರು. ಬನ್ನಿ ಮಲ್ಕೊಳ್ಳೋದಕ್ಕೆ ಏನೇನು ಸೆಟ್ಟಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ಫ್ಯಾನ್ ಹಾಕ್ಬಿಟ್ಟು ದಿಮ್ ತಲೆ ಕೆಳಗಡೆ ಹಾಕೊಂಡ್ಬಿಟ್ಟು ಹಿಂದೆಗಡೆ ಡೋರ್ ಗ್ಲಾಸ್ ಇಳಿಸ್ಬಿಟ್ಟು ಸೊಳ್ಳೆ ಪರದ ಹಾಕಿ ಮಲ್ಕೊಂಬಿಡೋದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.